ಬಾ ನನ್ನ ಸಂಗೀತ. ಬಾ ಬೇಗ. ಯಾಕೆ ಲೇಟ್ ಮಾಡಿದೆ ನೀನು? ಅಪ್ಪ ಫಂಕ್ಷನ್ ಬಂದಿದ್ದಾರಾ? ಏನ್ ಮಾಡೋದು ಇವಾಗ? ಸಂತೋಷ್, ಯಾಕೋ ಇಲ್ಲಿ ನಿಂತಿದ್ಯಾ? ಆಗ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಬಾ ಬೇಗ. ಸಿತಾರಾ, ನಿಮ್ ತಂದೆ ತಾಯಿ ಬಂದಿರ್ತಾರಲ್ವಾ? ಬರ್ದೇ ಇರ್ತಾರ, ಎಲ್ರು ಬಂದಿದ್ದಾರೆ, ಬಾ ಬೇಗ. ಹಾಗಾದ್ರೆ ಬೇಡ, ಒಂದ್ ಕೆಲಸ ಮಾಡು, ನೀನು ಲಿಫ್ಟ್ ಅಲ್ಲಿ ಹೋಗ್ಬಿಡು, ನಾನು ಮೆಟ್ಲತ್ಕೊಂಡ್ ಬಂದ್ಬಿಡ್ತೀನಿ. ಯಾಕೋ? ನಾ ಇಬ್ರು ಒಟ್ಟಿಗೆ ಹೋಗೋದು ಚೆನ್ನಾಗಿರಲ್ಲ ಸಿತಾರಾ. ನಡಿ 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 ನಡಿ. ಹಬ್ಬ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಕಡಲ ಬೆಳ್ಳಿ ಮುತ್ತಿನಂತೆ, ಇರುಳ ಬೆಳಗು ಚುಕ್ಕಿಯಂತೆ. ಕಡಲ ಬೆಳ್ಳಿ ಮುತ್ತಿನಂತೆ, ಇರುಳ ಬೆಳಗು ಚುಕ್ಕಿಯಂತೆ. ನಿನ್ನ ಪ್ರೇಮ ಪಾಶವು ನೀನೆ ಬಾಳ ನೌಕೆಯು ಪ್ರಿಯ ಸಖಿ. ರಾಮ ರಾಮ
ಶಬರಿ ರಾಮ ಬರುವನೆಂದು ಚೆನ್ನಾಗಿ ಹಾಡಿದ್ದಾರೆ. ಆದರೆ ಇವತ್ತಿನ ಸಂಗೀತ ಸ್ಪರ್ಧೆಯ ವಿಜಯಶಾಲಿಯಾಗಿರೋರು ಸಂಗೀತ. ಆತ್ಮೀಯರೇ, ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ ಅಂತ ಜಡ್ಜಸ್ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರ ಸಂಪ್ರದಾಯದಂತೆ ಒಬ್ಬರಿಗೆ ಗಾನ ಕೋಗಿಲೆ ಪ್ರಶಸ್ತಿಯನ್ನ ನೀಡುವಂತಹ ಸಂದರ್ಭ. ಅಮೋಘವಾಗಿ ಹಾಡಿರುವಂತಹ ಕುಮಾರಿ ಸಂಗೀತ ಅವರಿಗೆ ಶುಭವಾಗಲಿ. ಇವರಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಖ್ಯಾತ ಉದ್ಯಮಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಯರಾಮ್ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸರ್, ಪ್ಲೀಸ್. ಸಂಗೀತ ಅವರು ಹಾಡಿದ ಗೀತೆಯನ್ನು ಕೇಳಿ ನಿಮಗೆಲ್ಲ ಎಷ್ಟು ಸಂತೋಷ ಆಗಿದೆಯೋ ಅದಕ್ಕಿಂತ ಹೆಚ್ಚು ಸಂತೋಷ ನನಗಾಗಿದೆ. ಈ ವಿಷಯದಲ್ಲಿ ಅವರ ಗುರುಗಳಾದಂಥ ಆರಾಧ್ಯರನ್ನ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ಸಂಗೀತಕ್ಕೆ ಮನಸ್ಸನ್ನು ಗೆಲ್ಲೋ ಶಕ್ತಿ ಇದೆ, ಮನಸ್ಸಿನ ನೋವುಗಳನ್ನು ಮರೆಸೋ ಶಕ್ತಿ ಇದೆ. ಹಾಗೆ ಹಳೆ ನೆನಪುಗಳನ್ನು ತಂದು ಕಣ್ಣು ಮುಂದೆ ನಿಲ್ಲಿಸುವಂಥ ಶಕ್ತಿನೂ ಇದೆ. ಸಂಗೀತ ಅವರ ಕಂಠಸಿರಿ ನನಗಂತೂ ತುಂಬಾನೇ ಇಷ್ಟ ಆಗಿದೆ. ಅದಕ್ಕೆ ಏನು ಕೊಟ್ಟರು ಕಡಿಮೆನೆ. ಸಂಗೀತಕ್ಕೆ ಹೇಗೆ ಬೆಲೆ ಕಟ್ಟೋಕ್ಕಾಗೋದಿಲ್ವೋ ಹಾಗೆ ನನ್ನ ಹತ್ರ ಒಂದು ವೀಣೆ ಇದೆ.
ಅದಕ್ಕೂ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. 20 ವರ್ಷಗಳಿಂದ ನನ್ನ ಜೊತೆನೇ ಇದೆ, ಭಾವನಾತ್ಮಕವಾಗಿ ನನ್ನ ಜೊತೆ ಬೆರೆತಿದೆ. ಈ ಜನ್ಮದಲ್ಲಿ ಅದು ನನ್ನಿಂದ ದೂರ ಆಗೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತಿವರ ಸಂಗೀತವನ್ನು ಕೇಳಿದ ಮೇಲೆ ಅದು ನನಗಿಂತ ಅವ್ರ ಹತ್ರ ಇರೋದೇ ಹೆಚ್ಚು ಸೂಕ್ತ ಅಂತ ಅನಿಸ್ತಾ ಇದೆ. ಆ ಸಂಗೀತ ಶಾರದೆ ಹತ್ರ ಹೇಗೆ ವೀಣೆ ಇರುತ್ತೋ, ಈ ವೀಣೆ ಈ ಸಂಗೀತ ಜೊತೆ ಇರಬೇಕು ಅಂತ ನಾನು ಆಶಿಸ್ತೇನೆ, ಬಯಸ್ತೇನೆ. ರಾಮು, ಶ್ರುತಿ, ಸಂಗೀತ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರಲ್ವಾ? ಅವರು ಹಾಡಿದ ಹಾಡನ್ನು ಕೇಳಿ ನೀನು ತುಂಬಾನೇ ಸಂತೋಷ ಪಟ್ಟಿರ್ಬೇಕಲ್ಲ? ಅಲ್ಲ ಶ್ರುತಿ, ನಿನ್ನ ಕಂಠನೇ ಅವರಲ್ಲೂ ಇದೆ, ಸ್ವಲ್ಪನೂ ವ್ಯತ್ಯಾಸನೇ ಇಲ್ಲ. ಅದು ಹೇಗೆ ಸಾಧ್ಯ? ಅವ್ರು ಹಾಡ್ತಾ ಇದ್ರೆ ನೀನೇ ನನ್ನ ಕಣ್ಣೆದುರುಗಡೆ ಬಂದಾಗಿರುತ್ತೆ. ನೀನು ನುಡಿಸ್ತಾ ಇದ್ದ ಆ ವೀಣೆನಲ್ಲಿ ನಿನ್ನ ಜೀವನೇ ಇತ್ತು, ನನ್ನ ಮನಸ್ಸಿತ್ತು, ನಮ್ಮಿಬ್ಬರ 106 ನೆನಪುಗಳಿದ್ವು. ಅಂಥ ವೀಣೆನ ನಾನಿವತ್ತು ಸಂಗೀತ ಅವ್ರಿಗೆ ಕೊಟ್ಬಿಟ್ಟೆ. ನಿನಗೇನು ಬೇಸರ ಇಲ್ಲ ತಾನೇ? ಅಲ್ಲ ಶ್ರುತಿ, ನಿನ್ನ ಕಂಠಾನೆ ಅವರಲ್ಲೂ ಇದೆ ಅಂದಮೇಲೆ ನೀನು ನುಡಿಸ್ತಾ ಇದ್ದ ವೀಣೆ ಅವ್ರ ಹತ್ರ ಇದ್ರೆ ಏನ್ ತಪ್ಪು? ತಪ್ಪೇನೂ ಇಲ್ಲ, ಅವ್ರ ಹತ್ರ ಇರೋದೇ ಸರಿ ಅಲ್ವಾ? ಸಂಗೀತ ಅವ್ರ ಜೊತೆ ಮಾತಾಡ್ತಾ ಇದ್ರೆ, ಅವ್ರ ಮಾತುಗಳನ್ನ ಹಾಡುಗಳನ್ನ ಕೇಳ್ತಾ ಇದ್ರೆ ನನ್ನಲ್ಲೇ ಒಂದು ರೀತಿ ಹೊಸ ರೀತಿಯ ಭಾವನೆಗಳು ಹುಟ್ಟೋದಕ್ಕೆ ಶುರುವಾಗ್ಬಿಟ್ಟಿದೆ. ಶ್ರುತಿ, ಆದ್ರೆ ಆ ಭಾವನೆಗಳ ರೂಪ ಎಂತಹದ್ದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, 20 ವರ್ಷಗಳ ನಂತರ ನನ್ನಲ್ಲಿ ಯಾಕಿಂತ ಬದಲಾವಣೆಗಳಾಗ್ತಾ ಇದೆ? ಹಾಗಂತ
ನಾನು ಇನ್ನೊಂದು ಮದುವೆ ಆಗಬೇಕು ಅನ್ನೋ ನಿನ್ನ ಆಸೆ ಈಡೇರ್ತು ಅಂತ ಮಾತ್ರ ಭಾವಿಸ್ಬೇಡ. ಅದು ಯಾವತ್ತೂ ಸಾಧ್ಯ ಇಲ್ಲ. ಇಡೀ ನನ್ನ ಮನಸ್ಸನ್ನ ಅವರ ಹಾಡೇ ಆವರಿಸ್ಕೊಂಡ್ಬಿಟ್ಟಿದೆ. ಅವರ ಕಂಠಕ್ಕೆ ನಾನು ಸಂಪೂರ್ಣವಾಗಿ ಮಾರು ಹೋಗ್ಬಿಟ್ಟಿದ್ದೀನಿ ಶ್ರುತಿ. ಜಯರಾಮ, ಜಯರಾಮ, ಯಾಕಮ್ಮ ಇನ್ನೂ ಮಲ್ಕೊಂಡಿಲ್ವಾ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನೋಡಮ್ಮ, ಆ ಫಂಕ್ಷನ್ ವಿಚಾರ, ಆ ಸಂಗೀತನ ವಿಚಾರ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾತಾಡು, ನಂದೇನು ಅಭ್ಯಂತರ ಇಲ್ಲ. ಅಲ್ಲ ಕಣೋ, ಮಾತಿರೋದೇ ಫಂಕ್ಷನ್ ಬಗ್ಗೆ, ಅದನ್ನೇ ಮಾತಾಡಬೇಡ ಅಂತಿದ್ಯಲ್ಲ. ಅಲ್ಲಪ್ಪ, ಹೆತ್ತ ತಾಯಿ ಹತ್ರ ಮನ್ಸ್ನಲ್ಲಿ ಇರೋದನ್ನು ಹೇಳ್ಕೊಳ್ಳೋಕೆ ಯಾಕೆ ಹಿಂಜರಿತಿದ್ಯಾ? ಯಾಕೆ? ನನ್ನ ಮನಸ್ಸಲ್ಲಿ ಅಂಥದ್ದೇನೂ ಇಲ್ಲಮ್ಮ. ಏನೋ ಇದೆ ಅನ್ನೋ ಸುಳ್ಳು ನಂಬಿಕೆನ ನೀನು ನಿನ್ನ ಮನಸ್ಸಲ್ಲಿ ತುಂಬಿಕೊಂಡಿದ್ಯಾ ಅಷ್ಟೇ. ಏನು? ನನ್ನ ಮನಸ್ಸಿನಲ್ಲಿ ಇರೋದು ಸುಳ್ಳು ನಂಬಿಕೆನಾ? ವೀಣೆನ ಸಂಗೀತ ಕೊಟ್ಟು ಅದು ನಿಜ ಅಂತ ನೀನೇ ಸಾಬೀತು ಮಾಡಿಬಿಟ್ಟೆ. ಆ ವೀಣೆ ಮನೆಯಲ್ಲಿದ್ರೆ ನನ್ನ ಶ್ರುತಿನೇ ಮನೆಯಲ್ಲಿದ್ದ ಹಾಗೆ ಅಂತ ಹೇಳ್ತಿದ್ದೆ. ನನ್ನ ಮನಸ್ಸೆಲ್ಲ ವೀಣೆನೇ ಹೇಳ್ತಿದ್ದೆ. ಅಮ್ಮ, ವಸಂತ ಕಾಲದಲ್ಲಿ ಕೂಗೋ ಕೋಗಿಲೆ ಧ್ವನಿ ಇಷ್ಟ ಆಯ್ತು ಅಂತ ಆ ಕೋಗಿಲೆನೇ ಬಯಸೋದು ತಪ್ಪಮ್ಮ. ಸಂಗೀತ ಅವ್ರ ಹಾಡನ್ನ, ಅವ್ರ ಕಂಠನ ಕಾರ್ಯಕ್ರಮದಲ್ಲಿದ್ದ 100 ಜನ ಮೆಚ್ಕೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಷ್ಟೇ. ಆಹಾ, ಅದರಲ್ಲಿ ನೀನೊಬ್ಬ ಹೇಗಾಗೋದಕ್ಕೆ ಸಾಧ್ಯ ಜಯರಾಮ? ಸಂಗೀತನ ಧ್ವನಿ ನಿನ್ ಹೆಂಡತಿ ಧ್ವನಿ ತರ ಇದೆ ತಾನೆ? ಆ ರೀತಿ ಇದೆ ಅಂತಾನೆ ನಾನು ವೀಣೆನ ಅವ್ರಿಗೆ ಕೊಟ್ಟಿದ್ದು. ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಪ್ರಾಯಗಳಿರುತ್ತೆ. ಎಲ್ಲಾನು ಒಂದೇ ಅಂತ ತಿಳ್ಕೊಂಡು ತಪ್ಪು ಕಲ್ಪನೆ ಮಾಡ್ಕೋಬಾರ್ದು. ತಪ್ಪು ಕಲ್ಪನೆ ಅಲ್ಲ ಜಯರಾಮ. ಸರಿ ಹೋಯ್ತು ಬಿಡು. ಅವ್ರ ಹಾಡನ್ನು ಕೇಳಿ ಅವರೇ ಈ ಮನೆ ಸೊಸೆ ಅಂತ ಅಂದ್ಕೊಂಡಿದ್ಯಾ. ಇವತ್ತು ಬೇರೆ ಈ ಘಟನೆ ನಡೆದಿದೆ. ಇನ್ನು ನಿನ್ನನ್ನು ಬದಲಾಯಿಸೋದು ತುಂಬಾನೇ ಕಷ್ಟ. ನನ್ನನ್ನು ಬದಲಾಯಿಸಕ್ ಹೋಗಬೇಡ ಜಯರಾಮ. ಮೊದಲು ನೀನ್ ಬದಲಾಗು. ಕೆಲವು ಘಟನೆಗಳನ್ನ ಅಷ್ಟು ಹಗುರವಾಗಿ ತಗೋಬೇಡ. ಸಂಗೀತನೇ ಈ ಮನೆ ಸೊಸೆ ಅಂತ ಆ ದೇವ್ರ ಪ್ರಸಾದ ಕೊಟ್ಟಾಗಿದೆ. ಒಂದಲ್ಲ ಒಂದಿನ ಆ ದೇವರು ಮದುವೆ ಮಾತಾಡಿ ಅಂತ ಯಾವುದಾದ್ರೂ ಮೂಲಕ ಆಜ್ಞೆ ಮಾಡಿಯೇ ಮಾಡ್ತಾನೆ. ಆಗ ನಾನು ಸಂಗೀತ ಹತ್ರ, ಅವಳು ಮನೆಯವ್ರ ಹತ್ರ ಮದುವೆ ಪ್ರಸ್ತಾಪ ಮಾಡೇ ಮಾಡ್ತೀನಿ. ಅವರೆಲ್ಲ ಅದಕ್ಕೆ ಒಪ್ಕೊಂಡೇ ಒಪ್ಕೋತಾರೆ. ನೋಡ್ತಾ ಇರು.